ನನಗೆ ಮತ್ತು ನನ್ನ ಹಿತೈಷಿಗಳಿಗೆ ಅಭಿಮಾನಿಗಳಿಗೆ ಸಂಸದ ಜಿಎಂ ಸಿದ್ದೇಶ್ವರ್ ನೀಡಿದ ನೋವಿನಿಂದಾಗಿಯೇ ಬಿಜೆಪಿ ತ್ಯಜಿಸುತ್ತಿರುವುದಾಗಿ ಯುವ ಮುಖಂಡ ಎಚ್ಎಸ್ ನಾಗರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2009ರಲ್ಲಿ ನಾನು ಬಿಜೆಪಿ ಸೇರುವ ಸಂದರ್ಭದಲ್ಲಿ ಸಿದ್ದೇಶ್ವರ್ ನನ್ನನ್ನು ಭವ್ಯವಾಗಿ ಸ್ವಾಗತಿಸಿದ್ದರು. ಈಗ ಅವರಿಗೆ ಶಿವಪ್ಪನವರ ಒಬ್ಬ ಮಗ ಬೇಕಾಗಿದ್ದಾನೆ, ಇನ್ನೊಬ್ಬ ಮಗ ನಾನು ಬೇಡವಾಗಿದ್ದೇನೆ. ಹೀಗೆ ಕುಟುಂಬದಲ್ಲೇ ಒಡಕುಂಟು ಮಾಡಿರುವ ಅವರು ನನಗೆ ವೈಯಕ್ತಿಕವಾಗಿ ಬಹಳ ನೋವು ನೀಡಿದ್ದಾರೆ. ಬಿಜೆಪಿಯನ್ನ ಬಹಳ ನೋವಿನಿಂದ ತ್ಯಜಿಸುತ್ತಿರುವುದಕ್ಕೆ ಸಂಸದ ಜಿಎಂ ಸಿದ್ದೇಶ್ವರ್ ಅವರೊಬ್ಬರೇ ಕಾರಣ ಎಂದು ಎಚ್ಎಸ್ ನಾಗರಾಜ್ ಹೇಳಿದ್ದಾರೆ. ನಮ್ಮ ಮನೆತನ 50 ವರ್ಷದ ಇತಿಹಾಸ ರಾಜಕಾರಣದಲ್ಲಿ, ನಾನೇ ವೈಯಕ್ತಿಕ 28 ವರ್ಷದಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀನಿ. ಎಲ್ಲ ಹೋರಾಟಗಳನ್ನು ಮಾಡಿ ಜನರ ಮಧ್ಯೆ ಇದ್ದು ಜನರ ಕೈಲಾದಷ್ಟು ಸೇವೆಯನ್ನು ಮಾಡಿಕೊಂಡು ಇವತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2009ರಲ್ಲಿ ಬಿಜೆಪಿಯನ್ನು ನಾನು ಸೇರ್ಪಡೆಯಾಗಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ 3 ಚುನಾವಣೆಯನ್ನು, MP ಚುನಾವಣೆ ಆಗಿರ್ಬೋದು, MLA ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಎಲ್ಲ ಚುನಾವಣೆಯಲ್ಲಿ ನಾನು ಸಕ್ರಿಯ ಭಾಗವಹಿಸಿ ಇವತ್ತು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅವರ ಗೆಲುವಿಗೆ ಪಾತ್ರನಾಗಿ ಆಗಿದ್ದೆ ಅಂತ ನಾನು ಕೂಡ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಸುಮಾರು 15 ವರ್ಷ ನಾನು ಬಿಜೆಪಿ ಕಾರ್ಯಕರ್ತನಾಗಿ ದುಡಿದ್ರೂ ಕೂಡ ಎಲ್ಲರ ಒಬ್ಬ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿದರೂ ಕೂಡ ಇವತ್ತು ಬಿಜೆಪಿ ನನ್ನನ್ನು ಕಡೆಗಣಿಸಿದ್ದು ಭಾಳ ನೋವನ್ನು ತಂದಿರೋ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಪಕ್ಷದ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಬಿಜೆಪಿಯಲ್ಲಿರೋಂಥ ಕಾರ್ಯಕರ್ತರು ಭಾಳ ಒಳ್ಳೆಯವರೇ. ಆದರೆ ಏನು ಈ ಜಿಲ್ಲೆಯ ಮುಖಂಡತ್ವವನ್ನು ಬಯಸಿ ಅಧಿಕಾರವನ್ನು ಅನುಭವಿಸಿದಂಥ ಮುಖಂಡರು ಏನಿದ್ರು ಅವರಿಂದ ಎಲ್ಲರೂ ಇವತ್ತು ನೋವಿಗೆ ಒಳಗಾಗಿದ್ದಾರೆ ಅಂತ ನಾನು ಭಾಳ ನೋವಿನಿಂದ ಹೇಳಲಿಕ್ಕೆ ಬಯಸ್ತೀನಿ. ಸಾಕಷ್ಟು ಜನ ಇವತ್ತು ಅವರ ನೋವನ್ನು ತೋಡ್ಕೊಳ್ಳೋಕ್ಕಾಗದೆ ಇವತ್ತು ಮೌನವಾಗಿದ್ದು, ಇವತ್ತು ಏನಾದರೂ ಬಿಜೆಪಿ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಹಾಳಾಗ್ತಿದೆ ಅನ್ನೋದಕ್ಕೆ ಕಾರಣ ಏನು, ಇಲ್ಲಿವರೆಗೂ ಅಧಿಕಾರ ಅನುಭವಿಸಿದಂಥ ವ್ಯಕ್ತಿ ಇವತ್ತು ಅದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ.